ಓಕೆ. ಅರಮನೆಯ ಸುತ್ತಮುತ್ತ ಹಲವಾರು ದೇವಸ್ಥಾನಗಳಿವೆ. ಆ ಸಂದರ್ಭದಲ್ಲಿ ಅದೊಂದು ರೂಢಿ, ಅದೊಂದು ರಾಜ ಪರಂಪರೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುವಂಥದ್ದು. ಅರಮನೆಯ ಸುತ್ತಮುತ್ತ ಇರುವಂಥ ದೇವಾಲಯಗಳಲ್ಲಿ ತಮಗಿಷ್ಟವಾಗಿರುವಂಥ ದೇವಾಲಯ? ನನಗೆ ಎಲ್ಲನೂ ಕೂಡ ಪರಮಾತ್ಮನ ಒಂದು ಸ್ವರೂಪ. ಯಾವುದೋ ಒಂದು ಇಷ್ಟ ಇಲ್ಲ ಅಂತಿಲ್ಲ. ಎಲ್ಲದೂ ಕೂಡ ಒಂದು ಅನನ್ಯವಾದಂಥ ಒಂದು ಏನು ಪರಂಪರೆ ಇದೆ. ಎಲ್ಲಕ್ಕೂ ಕೂಡ ಭಾಳ ಒಂದು ದೊಡ್ಡ ಇತಿಹಾಸ ಇದೆ. ನೀವು ಇವತ್ತು ಗಾಯತ್ರಿ ಅಥವಾ ಭುವನೇಶ್ವರಿ ನಮ್ಮ ತಾತನವ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಶಿಲ್ಪಿ ಸಿದ್ಧಲಿಂಗ ಸ್ವಾಮೀಜಿ ಅವರು ಆ 2 ವಿಗ್ರಹಗಳು ಕೆತ್ತಿರೋದು ಅದೇ ಪರಂಪರೆಯಲ್ಲಿ. ಇವತ್ತು ಅರುಣ್ ಯೋಗಿರಾಜ್ ಬಂದಿರೋದು ನಮ್ಮ ರಾಮ ಅಲ್ಲಲ್ಲ ಬಾಲರಾಮನವನ್ನು ಕೆತ್ತಿರುವಂಥದ್ದು ವ್ಯಕ್ತಿ. ಸೊ ಅದು ವಿಶೇಷವಾಗಿ ನೀವು ಆ ಬಾಲರಾಮನ ಒಂದು ವಿಗ್ರಹ ಅಲ್ಲಿ ನೋಡುವಾಗ ಎಲ್ಲಿ ಮೂಲ ಅಂತ ಬಂದು ಹೇಳ್ಬೇಕಂದ್ರೆ ನಮ್ಮ ಅರಮನೆ ಗಾಯತ್ರಿ ಅಥವಾ ಭುವನೇಶ್ವರಿಗೆ ಬಂದು ನೀವು ನೋಡ್ಬೋದು. ಅಥವಾ ಅಲ್ಲಿ ಏನು ರಾಮಾನುಜ ರಸ್ತೆಯಲ್ಲಿರುವಂಥದ್ದು ಕಾಮೇಶ್ವರಿ ದೇವಸ್ಥಾನ ಇರ್ಬೋದು, ಅಲ್ಲಿ ನೀವು ನೋಡ್ಬೋದು ಅವ್ರು ಯಾವ ಪರಂಪರೆಯಿಂದ ಬಂದಿರುವಂಥದ್ದು ವ್ಯಕ್ತಿಯವರು ಅಂತ. ಇಲ್ಲ ಅಂದರೆ ನೀವು ಶ್ವೇತವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ಬೋದು. ಅಲ್ಲಿ ಮೂಲತಃ ತಮಿಳ್ನಾಡಿನಲ್ಲಿರುವಂಥ ದೇವಸ್ಥಾನ. ಅಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಸ್ಥಳಾಂತರ ಮಾಡಿ ನಂತರ ಟಿಪ್ಪು ಎಲ್ಲ ಅದನ್ನ ಕೆಡವಿದ ನಂತರ ಅದನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರ ಮಾಡಿ. ಅಥವಾ ಪ್ರಸನ್ನ ಕೃಷ್ಣಕ್ಕೆ ಬರ್ಬೋದು. ಅದು ಮುಮ್ಮಡಿಯವ್ರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ಅಲ್ಲಿ ನೀವು ಒಳಗೆ ಹೋದರೆ ನೀವು ನೋಡ್ಬೋದು, ಯಾವಾಗಲೂ ಅಂತಾರೆ ಬ್ರಿಟಿಷರು ಜೊತೆಗೆ ನಾವು ಮಾಡಿರೋದು. ನೀವು ಬ್ರಿಟಿಷರು ಯಾವ ರೀತಿ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ ಅಂತ ಅಲ್ಲಿ ನೋಡ್ಬೋದು. ಅಲ್ಲಿ ಕಂಸಂದು ಒಂದು ಇಡೀ ಏನು ಕೃಷ್ಣಾವತಾರದ್ದು ಬೇರೆ ಬೇರೆ ದೃಶ್ಯಗಳು ನೋಡ್ಬೋದು. ಅಲ್ಲಿ ಕಂಸಂದು ಒಂದು ಕಂಸ ಪ್ಯಾಲೇಸಲ್ಲಿ ಇರುವಂಥದ್ದು ನೀವು ನೋಡ್ಬೋದು. ಅಲ್ಲಿ ಕಂಸಂದು ಎಲ್ಲ ಗಾರ್ಡ್ಗಳು ಅಂದರೆ ಎಲ್ಲ ಅಸುರಗಳು ಸೆಪೋಯ್ ಆಗಿ ಧರಿಸಿರ್ತಾರೆ. ಬ್ರಿಟಿಷರು ರೆಡ್ ಮತ್ತು ಬ್ಲೂ ಹಾಕೋತಾ ಇದ್ರಲ್ಲ, ಆ ಒಂದು ಕೋಟಲ್ಲಿ ಹಾಕಿದ್ದಾರೆ. ಯಾತಿಗಂದರೆ ಇವರು ಬ್ರಿಟಿಷರು ಒಂದು ರೀತಿ ಅಸುರಗಳೇ ಅಂತ ನಮ್ಮ ದೃಷ್ಟಿಕೋನ. ಯಾತಿಗಂದರೆ ಅವರಿಂದ ಅಷ್ಟೊಂದು ಸಮಸ್ಯೆಗಳು ರಚನೆ ಆಗಿತ್ತು ಮುಮ್ಮಡಿಯವ್ರ ಕಾಲದಲ್ಲಿ. ಅವರು ಬ್ರಿಟಿಷರು ಆ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಸೊ ಆವಾಗ ಅವರು ಯಾವ ರೀತಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ಬೋದು ಅಂದರೆ ಆ ದೃಶ್ಯದಲ್ಲಿ ನೀವು ನೋಡ್ಬೋದು. ನಂತರ ಎಲ್ಲಕ್ಕಿಂತ ಪ್ರಾಚೀನವಾದಂಥ ದೇವಸ್ಥಾನ ಅಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಅಲ್ಲಿ ಈ ಇಡೀ ಮೈಸೂರನ್ನು ನಾಶ ಆಗಿರೋ ಸಮಯದಲ್ಲಿ, ಎಲ್ಲೂ ಒಂದು ಮಂಟಪ ಇಲ್ಲದೆ ಇರೋ ಸಮಯದಲ್ಲಿ ಮುಮ್ಮಡಿ ಅವರಿಗೆ ಒಂದು ಸಣ್ಣ ಮಂಟಪ ನಿರ್ಮಾಣ ಮಾಡಿ ಅಲ್ಲಿ ಪಟ್ಟಾಭಿಷೇಕ ಮಾಡುವಂಥ ನೋಡ್ಬೋದು. ಅದೇ ದೇವಸ್ಥಾನದಲ್ಲಿ ರಾಜ ಒಡೆಯರಿಗೆ ಯಾರೋ ಒಬ್ಬರು ಬೇರೆ ರಾಜರು ಒಂದು ವಿಷ ಕಳಿಸಿರ್ತಾರೆ ತೀರ್ಥದಲ್ಲಿ. ಸೊ ಆವಾಗ ಅಲ್ಲಿ ಆರಾಧನೆ ಮಾಡುವಂಥದ್ದು ಪುರೋಹಿತರು ತೀರ್ಥ ಕೊಡುವಾಗ ಅವರು ಕೈ ಒಂದು ಸ್ವಲ್ಪ ಇದು ನಡುಗತ್ತೆ. ಸೊ ಅದಕ್ಕಾಗಿ ಅವರು ಆ ವಿಷ ಕೊಡುವಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ತೀರ್ಥ ಅಲ್ಲ, ಇದು ವಿಷ. ಅವ್ರು ನಂಗೆ ಮಾಡಿಸಿದ್ದಾರೆ, ಫೋರ್ಸ್ ಮಾಡಿಸಿದ್ದಾರೆ, ಕೊಡಲೇಬೇಕು. ರಾಜ ಒಡೆಯವ್ರು ಕೇಳ್ತಾರೆ, ಇದು ವಿಷ ಕೊಡ್ತಾ ಇದ್ದೀರಾ ತೀರ್ಥ ಕೊಡ್ತಾ ಇದ್ದೀರಿ? ಇಲ್ಲ, ನಾನು ತೀರ್ಥ ಕೊಡ್ತೀನಿ. ಅದಕ್ಕಾಗಿ ತಗೋತಾರೆ. ಆ ವಿಷ ಕೆಳಗೆ ಹೊಟ್ಟೋಗುತ್ತೆ, ತೀರ್ಥ ಮೇಲೆ ಇರುತ್ತೆ. ಸೊ ವಿಷ ಸುಮ್ಮನೆ ಹೋಗುತ್ತೆ ಹಿಂದೆ. ನಾವು ಯಾಕೋ ಕುಡ್ದ ಮೇಲೆ ಇಲ್ಲಿ ಹಾಕೋತೀವಲ್ಲ ತಲೆ ಮೇಲೆ, ಶಿಖದ ಮೇಲೆ. ಸೊ ಅದಕ್ಕಾಗಿ ಅಲ್ಲಿಗೆ ಹೊಟ್ಟೋಗುತ್ತೆ ಅದು. ಸೊ ಅದಕ್ಕಾಗಿ ಅವರು ಬದುಕುತ್ತಾರೆ. ಮತ್ತು ಆ ರಾಜದ ಮೇಲೆ ಅವರು ಏನು ಕ್ರಮ ತಗೋಬೇಕಾಗತ್ತೆ ತಗೋತಾರಲ್ಲಿ. ಸೊ ಇಂಥ ಇತಿಹಾಸಗಳು ಈ ದೇವಸ್ಥಾನದಲ್ಲಿದೆ. ತ್ರಿನೇಶ್ವರ ಸ್ವಾಮಿ ಇದೆ, ಕೋಡಿ ಕಾಲಭೈರವೇಶ್ವರ ಇದೆ, ಕೋಡಿ ಸೋಮೇಶ್ವರ ದೇವಸ್ಥಾನ ಇದೆ. ಇದರ ಅನನ್ಯ ದೇವಸ್ಥಾನಗಳಿದೆ ಪ್ಯಾಲೇಸಲ್ಲಿ. ಕೋಟೆ ವಿನಾಯಕ ಇದೆ, ಕೋಟೆ ಆಂಜನೇಯ ಸ್ವಾಮಿ ಇದೆ. ಆಂಜನೇಯ ಸ್ವಾಮಿಗೆ ಬರೀ ಹಿಂದೂಗಳಲ್ಲ, ಮುಸ್ಲಿಮರು ಬರ್ತಾರೆ ಅಲ್ಲಿ ಯಂತ್ರ ಕಟ್ಟೋದಕ್ಕೆ. ಮುಸ್ಲಿಮ್ರ ಲೈನ್ ಕೆಲವು ದಿನ ನಮ್ಮ ಹಿಂದೂಗಳ ಲೈನ್ಗಿಂತಾನೇ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಇಂಥ ದೇವಸ್ಥಾನಗಳು ಪ್ಯಾಲೇಸಲ್ಲಿ ಇದ್ದಾವೆ. ನೀವು ಬಂದು ಎಲ್ಲನೂ ಕೂಡ ಜೊತೆಗೆ ನೋಡುವಂಥದ್ದು. ಬರೀ ಟೆಂಪಲ್ ಟೂರ್ಗೋಸ್ಕರ ಬಂದರೆ ನಿಮಗೆ ಒಂದು ಒಳ್ಳೆ ಅನುಭವ ಆಗುತ್ತೆ ಪ್ಯಾಲೇಸಲ್ಲಿ.